ನಾವಿಲ್ಲಿ ಬಂದಿರುವಂತಹದ್ದು ಕೇವಲ ಆಡಳಿತದ ಈ ದೇಶದ ಅಧಿಕಾರವನ್ನು ಹಿಡಿಯಲಿಕ್ಕೆ ಮಾತ್ರ ಅಲ್ಲ, ಬದಲಾಗಿ ಈ ದೇಶದ ಅಸ್ಮಿತೆಯಾಗಿರುವಂತಹ ಅಂಬೇಡ್ಕರ್, ಟಿಪ್ಪು ಸುಲ್ತಾನ್, ಬಸವಣ್ಣ ಇವರೆಲ್ಲರೂ ಕೂಡ नगर के तमाम नौजवान और एजीपी के कार्यकर्ता हूँ, इन तमाम को मैं मुबारकबाद पेश करता हूँ, क्योंकि आज एक अजीम शख्सियत की याद मनाई जा रही है। ಶಿವಮೊಗ್ಗ ನಗರದ ಟಿಪ್ಪು ನಗರದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷದ ಟಿಪ್ಪು ನಗರ ವಾರ್ಡ್ ಸಮಿತಿಯ ವತಿಯಿಂದ ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ನೆನಪು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಮಾಡಿಕೊಳ್ಳಿ. ಶಿವಮೊಗ್ಗದ ಟಿಪ್ಪು ನಗರ ವಾರ್ಡ್ ಸಮಿತಿ ಆಯೋಜಿಸಿದ್ದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೆಹಮಾನ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು, ಟಿಪ್ಪು ಸುಲ್ತಾನರ ಐತಿಹಾಸಿಕ ಕೊಡುಗೆಗಳನ್ನು ಸ್ಮರಿಸುತ್ತಾ ವಿರೋಧಿಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೆಹಮಾನ್ ರವರು ವಹಿಸಿದ್ದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ದಿಕ್ಸೂಚಿ ಭಾಷಣ ಮಾಡಿದ ಎಸ್ಡಿಪಿಐ ಪಕ್ಷದ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬುರವರು ಟಿಪ್ಪು ಸುಲ್ತಾನ್ ಅಪ್ಪಟ ದೇಶಪ್ರೇಮಿಯಾಗಿದ್ದರು. ಶೃಂಗೇರಿ ಮಠದ ಮೇಲೆ ಮರಾಠಿ ಹಿಂದೂ ರಾಜಮಠವನ್ನು ನಾಶ ಮಾಡಿ ಅಲ್ಲಿನ ಸಂಪತ್ತು ಲೂಟಿ ಮಾಡಲು ಬಂದಾಗ ಶೃಂಗೇರಿ ಮಠವನ್ನು ರಕ್ಷಣೆ ಮಾಡಿ ಕಿರೀಟವನ್ನು ನೀಡಿದ ಟಿಪ್ಪು ಸುಲ್ತಾನ್ ಹೇಗೆ ಕೋಮುವಾದಿ ಆಗ್ಲಿಕ್ಕೆ ಸಾಧ್ಯ ಎಂದು ಪ್ರಶ್ನಿಸಿದರು. ಟಿಪ್ಪು ಸುಲ್ತಾನ್ ಮಾಡಿದಂತಹ ಆಡಳಿತ ನಿಮಗೆಲ್ಲರಿಗೂ ಮಾದರಿ. ಹಲವು ಕಡೆಗಳಲ್ಲಿ ದಲಿತ ಮಹಿಳೆಯರನ್ನ ಸೊಂಟದ ಮೇಲ್ಭಾಗಕ್ಕೆ ಬಟ್ಟೆ ಹಾಕಿಕೊಳ್ಳುವ ಅವಕಾಶ ಇರಲಿಲ್ಲ. ಒಮ್ಮೆ ಯಾರಾದರೂ ದಲಿತ ಮಹಿಳೆ ತನ್ನ ಎದೆ ಭಾಗವನ್ನು ಬಟ್ಟೆಯಿಂದ ಮುಚ್ಚಿಕೊಂಡರೆ ಆ ಪಿಶಾಚಿ ರಾಜರು ಹೇಳಿದಷ್ಟು ಸ್ತನ ತೆರಿಗೆ ನೀಡಬೇಕಾಗಿತ್ತು. ದಲಿತರ ಮೇಲೆ ದೌರ್ಜನ್ಯ, ಅತ್ಯಾಚಾರ, ದಾಳಿಗಳು ಮಾಡಿ ಅವರ ಬದುಕನ್ನು ನರಕ ಮಾಡಿದ್ದ ರಾಜರ ವಿರುದ್ಧ ಹೋರಾಡಿ ಆ ದಲಿತ ಸಹೋದರ ಸಹೋದರಿಯರಿಗೆ ಧೈರ್ಯ ತುಂಬಿ ಆ ನರಕದ ಬದುಕಿನಿಂದ ಹೊರತಂದು ಸಮಾನತೆಯ ಬದುಕು ನೀಡಿದ ಟಿಪ್ಪು ಸುಲ್ತಾನ್ ಆ ಪಿಶಾಚಿಗಳಿಗೆ ಕೋಮುವಾದಿಯಾಗಿಯೇ ಕಾಣುತ್ತಾರೆ. ಹಾಗಾಗಿ ಅವರು ಟಿಪ್ಪು ಸುಲ್ತಾನ್ರನ್ನು ದ್ವೇಷಿಸುತ್ತಾರೆ ಎಂದು ಹೇಳಿದ್ದಾರೆ. ದೇಶದ ಜನರ ಬದುಕನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ದೇಶವನ್ನು ಆಕ್ರಮಿಸಲು ಪ್ರಯತ್ನಿಸಿದ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಯುದ್ಧ ನಡೆಸಿದ್ದು ಟಿಪ್ಪು ಸುಲ್ತಾನ್ ಹೇಗೆ ದೇಶದ್ರೋಹಿ ಆಗ್ಲಿಕ್ಕೆ ಸಾಧ್ಯ ಎಂದು ಗುಡುಗಿದರು. ಅಂದು ಮಿಸೈಲ್ ತಯಾರಿಸಿ ಬ್ರಿಟಿಷರ ಯುದ್ಧ ಸಾಮಗ್ರಿಗಳನ್ನು ಕೋಟೆಯ ಗೋಡೆಗಳಿಂದನೇ ನಾಶಪಡಿಸಿದ ಟಿಪ್ಪು ಸುಲ್ತಾನ್ ವಿಶ್ವದ ಮೊದಲ ಮಿಸೈಲ್ ತಯಾರಕರು ಎಂದು ಹೇಳಿದರು. ರೇಷ್ಮೆ ಕೃಷಿ ತಂದು ದೇಶದ ರೈತರಿಗೆ ರೇಷ್ಮೆಯ ಪರಿಚಯ ಮಾಡಿಸಿದ್ದು ಟಿಪ್ಪು ಸುಲ್ತಾನ್. ಕನ್ನಂಬಾಡಿ ಕಟ್ಟೆಗೆ ಅಡಿಪಾಯ ಹಾಕಿದ್ದೆ ಟಿಪ್ಪು ಸುಲ್ತಾನ್. ತನ್ನ ಆಡಳಿತದಲ್ಲಿ ಯಾರೂ ವಂಚಿತರಾಗಿರಬಾರದು ಎಂದು ಪಂಡಿತ್ ಪೂರ್ಣಯ್ಯ ಮತ್ತು ಮೀರ್ ಸಾದಿಕ್ ಇಬ್ಬರನ್ನೂ ತನ್ನ ಆಪ್ತರನ್ನಾಗಿ ಮಂತ್ರಿಯ ಸ್ಥಾನ ನೀಡಿದ ರಾಜ ಟಿಪ್ಪು ಸುಲ್ತಾನ್ ಹೇಗೆ ಹಿಂದೂ ವಿರೋಧಿ? ಹಲವು ದೇವಾಲಯಗಳನ್ನು ಮತ್ತು ಮಠಗಳನ್ನು ಆದಾಯಕ್ಕಾಗಿ ಎಕರೆಗಟ್ಟಲೆ ಭೂಮಿ ಬರೆದುಕೊಟ್ಟ ಭಾರತದ ಏಕೈಕ ರಾಜ ಟಿಪ್ಪು ಸುಲ್ತಾನ್ ತನ್ನ 2 ಮಕ್ಕಳನ್ನು ಒತ್ತೆ ಇಟ್ಟು ದೇಶದ ಜನರಿಗಾಗಿ ಹೋರಾಡಿ ರಣರಂಗದಲ್ಲಿ ಹುತಾತ್ಮರಾದ ಭಾರತ ಏಕೈಕ ರಾಜ ಟಿಪ್ಪು ಸುಲ್ತಾನ್ ದೇಶದ ಹೀರೋ ಎಂದು ಹೇಳಿದ್ದಾರೆ. ಬೊಗಳೆ ಸುಳ್ಳು ರೈಲು ಬಿಡುವ ಸೂಲಿ ಬೆಲೆಗೆ ಟಿಪ್ಪು ವಿರೋಧ ಮಾಡದು ಬಿಟ್ಟರೆ ಬೇರೆ ಯಾನೂ ಬರಲ್ಲ. ಟಿಪ್ಪು ಸುಲ್ತಾನ್ ನಮ್ಮ ದೇಶದ ಹೆಮ್ಮೆ. ಮುಂದಿನ ದಿನಗಳಲ್ಲಿ ಎಸ್ಡಿಪಿಐ ಅಧಿಕಾರಕ್ಕೆ ಬಂದರೆ ಟಿಪ್ಪು ಸುಲ್ತಾನ್ ಮಾದರಿಯ ಆಡಳಿತ ನೀಡಲು ತಯಾರಾಗಿದ್ದೇವೆ ಎಂದು ಹೇಳಿಕೆ ನೀಡಿದ್ದಾರೆ. ಅಂದು ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿ ಮಂತ್ರಿಯಾಗಿದ್ದ ಪಂಡಿತ್ ಪೂರ್ಣಯ್ಯ ಮತ್ತು ಮೀರ್ ಸಾದಿಕ್ ಬ್ರಿಟಿಷರಿಗೆ ಸಹಾಯ ಮಾಡಿ ಟಿಪ್ಪು ಸುಲ್ತಾನರಿಗೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡಿದ್ದರು. ಇದೇ ರೀತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ರಿಜ್ವಾನ್ ಅರ್ಷದ್ ಮತ್ತು ಸಲೀನ್ ಅಹಮದ್ ತನ್ನ ಸಮುದಾಯಕ್ಕೆ ಚೂರಿ ಹಾಕುವ ಮೀರ್ ಸಾದಿಕ್ ಕೆಲಸ ಮಾಡಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಜೀಲಾನ್ ರಜಾ ಖಾನ್, ಟಿಪ್ಪು ಸುಲ್ತಾನರ ಪ್ರಸಿದ್ಧ ವಾಕ್ಯವಾದ ನರಿಗಳಂತೆ 100 ವರ್ಷ ಬದುಕುವುದಕ್ಕಿಂತ ಸಿಂಹದಂತೆ 1 ದಿನ ಬದುಕುವುದು ಲೇಸು ಎನ್ನುವ ಮಾತನ್ನು ನೆನಪಿಸಿದರು. ಜನರು ಎಸ್ಡಿಪಿಐ ಪಕ್ಷಕ್ಕೆ ಸೇರ್ಪಡೆಯಾಗುವ ಮೂಲಕ ಪರ್ಯಾಯ ರಾಜಕೀಯ ಶಕ್ತಿಯನ್ನು ಬೆಳೆಸಬೇಕು ಎಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಸಲೀಂ ಖಾನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮ್ರಾನ್ ಅಹಮದ್, ಅಬ್ದುಲ್ ಜಮೀರ್, ನಗರ ಉಪಾಧ್ಯಕ್ಷ ಸಾದಿಕ್ ಖಾನ್, ಟಿಪ್ಪು ಮಸೀದಿ ಅಧ್ಯಕ್ಷರಾದ ಮುನೀರ್, ಅಲ್ಖುಬಾ ಮಸೀದಿ ಅಧ್ಯಕ್ಷರಾದ ಬಕ್ಷಿ ಮತ್ತು ವಾರ್ಡ್ ನಾಯಕರು ವೇದಿಕೆ ಹಂಚಿಕೊಂಡಿದ್ದರು. ಒಟ್ಟಾರೆ ಟಿಪ್ಪು ಸುಲ್ತಾನರ ಇತಿಹಾಸವನ್ನು ಮರೆಮಾಚುತ್ತಿರುವವರ ವಿರುದ್ಧ ಎಸ್ಡಿಪಿಐ ನಾಯಕರು ಶಿವಮೊಗ್ಗದ ಮಣ್ಣಿನಲ್ಲಿ ಗುಡುಗಿದ್ದಾರೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ನೀವು ಪಾರ್ಲಿಮೆಂಟ್ಗೆ ತಲುಪಬೇಕಂತ ಹೇಳಿದ್ರೆ ಹೊಸ ಬುಲೆಟ್ ಬಂದಿದೆ, ಎಸ್ಡಿಪಿ ಎನ್ನುವಂತ ಬುಲೆಟ್. ಈ ಬುಲೆಟ್ ಅನ್ನು ಹತ್ತಿಕೊಳ್ಳಿ. ಖಂಡಿತವಾಗಿಯೂ ಮುಂದಿನ ಚುನಾವಣೆಗಳಲ್ಲಿ ಪಾರ್ಲಿಮೆಂಟಿನವರೆಗೂ ಕೂಡ ನಮ್ಮನ್ನು ತಲುಪಿಸಲಿಕ್ಕೆ ತಾವೆಲ್ಲರೂ ಕೂಡ ನಮ್ಮ ಬೆನ್ನೆಲುಬಾಗಿ ನಿಲ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ.
ನಾವಿಲ್ಲಿ ಬಂದಿರುವಂತಹದ್ದು ಕೇವಲ ಆಡಳಿತದ ಈ ದೇಶದ ಅಧಿಕಾರವನ್ನು ಹಿಡಿಯಲಿಕ್ಕೆ ಮಾತ್ರ ಅಲ್ಲ, ಬದಲಾಗಿ ಈ ದೇಶದ ಅಸ್ಮಿತೆಯಾಗಿರುವಂತಹ ಅಂಬೇಡ್ಕರ್, ಟಿಪ್ಪು ಸುಲ್ತಾನ್, ಬಸವಣ್ಣ ಇವರೆಲ್ಲರೂ ಕೂಡ मिसाइल मैन की तरफ से भी इनका अल्खाब पेश किया गया था। हजरत टीपू सुल्तान और उनके वालिद हजरत हैदर अली का ख्वाब था कि मेरी सल्तनत को मेरा बेटा हजरत टीपू सुल्तान संभाले। इनके बचपन ही से इनके वालिद का ख्वाब था कि हजरत टीपू सुल्तान की तालीम और बेहतरीन अंदाज में किया जाए। बड़े ज़हीन थे, बहुत चालाक थे, उनका ख्वाहिश थी कि घोड़े सवार, तलवारबाजी इनके माहिर फन थे। हजरत टीपू सुल्तान शहीद रहमतुल्लाहि ताला अलैह, हम क्या उनके बारे में कहें, लिखने वालों ने बहुत सारी किताबें उनके बारे में लिखा है। हम यही बस जानते हैं हजरत टीपू सुल्तान रहमतुल्लाहि ताला अलैह एक मुत्तकी परहेजगार हुक्मरान थे। हिंदुस्तान की सरजमीन पर बहुत सारे हुक्मरान आए, कई के नाम मिट गए, उनमें से हजरत टीपू सुल्तान की शहीद रहमतुल्लाहि ताला अलैह की शख्सियत रोज़े क़यामत तक अल्लाह तआला की जानिब से कायम रहेगी।